ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ, ಸ್ನೇಹಿತರೆ, ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮೊನ್ನೆ ತಾನೇ ಮುಗಿದಿದ್ದು, ಗೆಲುವಿನ ಲೆಕ್ಕಾಚಾರ ಯಾವುದೇ ಪಕ್ಷಗಳಿಗೂ ಸಿಗುತ್ತಿಲ್ಲ. ಎರಡು ಪಕ್ಷದ ನಾಯಕರುಗಳು ಗೆಲುವಿನ ಲೆಕ್ಕ ಆಗುತ್ತಿಲ್ಲ ಪಕ್ಕ ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮತದಾನ ಆಗದಿರುವುದು ಎರಡು ಪಕ್ಷಗಳ ನಾಯಕರ ಲೆಕ್ಕಾಚಾರವನ್ನು ಉಲ್ಟಾಪಲ್ಟಾ ಮಾಡಿದೆ. ಕೂಡಿ ಕಳೆದರೂ ಲೆಕ್ಕಾಚಾರ ಪಕ್ಕ ಸಿಗುತ್ತಿಲ್ಲ ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರವೇನು ಹಾಗೂ ಬಿಜೆಪಿಯ ಲೆಕ್ಕಾಚಾರವೇನು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನಮ್ಮದಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ 1,69,134 ಓಟು ಚಲಾವಣೆಯಾಗಿತ್ತು. ಅಂದರೆ 69.4% ಚುನಾವಣೆಯಾಗಿತ್ತು. ಕಾಂಗ್ರೆಸ್ನ ಎಚ್.ಎಂ. ಮೇಟಿ ಅವರು 79,336 ಓಟನ್ನು ಪಡೆದರೆ ಬಿಜೆಪಿಯ ವೀರಭದ್ರಯ್ಯ ಚಲತಿಮಠ ಅವರು 73,458 ಮತಗಳನ್ನು ಪಡೆದಿದ್ದರು. ಕಾಂಗ್ರೆಸ್ನ ಎಚ್.ಎಂ. ಮೇಟಿ ಅವರು ಬಿಜೆಪಿ ವಿರುದ್ಧ 5,878 ಮತಗಳಿಂದ ಜಯಗಳಿಸಿದರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 2,45,150 ಇದ್ದು, ಪುರುಷರು 1,21,809 ಇದ್ದಾರೆ. ಜೊತೆಗೆ ಮಹಿಳೆಯರು 1,23,421 ಮತದಾರರು ಇದ್ದಾರೆ. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡಿದರೆ ಎಲ್ಲ ಪಂಗಡದ ಲಿಂಗಾಯತರು 80,000, ಕುರುಬರು 43,000, ಪರಿಶಿಷ್ಟ ಜಾತಿ 40,000, ಪರಿಶಿಷ್ಟ ಪಂಗಡ 15,000, ಇತರೆ ಹಿಂದೂಗಳು 30,000, ಜೊತೆಗೆ ಮುಸ್ಲಿಂ ಸಮುದಾಯವರು 28,000 ಇದ್ದಾರೆ. ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ 68.5% ಮತದಾನವಾಗಿದೆ. ಈ ಚುನಾವಣೆಯಲ್ಲಿ ಕಳೆದ ಚುನಾವಣೆಗಿಂತ 1% ಮತದಾನ ಕಡಿಮೆಯಾಗಿದ್ದು ಎಲ್ಲ ಪಕ್ಷಗಳ ತಲೆನೋವಾಗಿದೆ. 2023ರಲ್ಲಿ ಚಲಾವಣೆಯಾದ ಮತಗಳಕ್ಕಿಂತ ಉಪಚುನಾವಣೆಯಲ್ಲಿ 5% 7% ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಹುದೆಂದು ನಿರೀಕ್ಷೆ ಮಾಡಿದ ನಾಯಕರು ಹಿಂದೆಂದೂ ಮಾಡದ ಪ್ರಮಾಣದಲ್ಲಿ ಪ್ರಚಾರ ಮಾಡಲಾಗಿತ್ತು. ಎರಡು ಪಕ್ಷಗಳ ನಾಯಕರು ತಿಂಗಳುಗಟ್ಟಲೆ ತಳಮಟ್ಟದಲ್ಲಿ ಸರ್ವೆ ಮಾಡಿದರು. ಆದರೂ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡದಿರುವುದು ಎರಡು ಪಕ್ಷಗಳ ತಲೆನೋವಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರುಗಳು ಪ್ರತಿ ಸಮುದಾಯಗಳ ಮುಖಂಡರ ಸಭೆ ಮಾಡಿದರು. ಆಯಾ ಸಮುದಾಯದ ಮುಖಂಡರುಗಳು ಗ್ರಾಮಗಳಿಗೆ ತೆರಳಿ ಮನೆ ಮನೆಗೆ ಹೋಗಿ ಮತ ಕೇಳಿದರು. ಕುರುಬ ಹಾಗೂ ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಂಬಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಅವರು ನಮ್ಮ ನಿರೀಕ್ಷೆಯಷ್ಟು ಮತದಾನ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತಗಳು ಗಣನೀಯ ಪ್ರಮಾಣದಲ್ಲಿ ಪಕ್ಷಕ್ಕೆ ಬಂದಿದ್ದಾವೆ. ಜೊತೆಗೆ ಹಲವಾರು ಸಣ್ಣ ಸಮುದಾಯಗಳು ಕೈ ಹಿಡಿದಿದ್ದಾವೆ. ಹಲವು ಸಮುದಾಯದ ಹೊಸ ಮತಗಳನ್ನು ಪಕ್ಷಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡರ ವಾದ. ಇನ್ನೊಂದೆಡೆ ಲಿಂಗಾಯತ ಮತಗಳನ್ನು ಹೆಚ್ಚಿಕೊಂಡಿದ್ದ ಬಿಜೆಪಿಯು ಈ ಬಾರಿ ಎಲ್ಲ ಒಳ ಪಂಗಡದವರು ಒಂದೇ ನಿರ್ಧಾರ ತೆಗೆದುಕೊಂಡು ಮತ ಹಾಕಿದ್ದಾರೆ. ನೇಕಾರರ ಮತಗಳು ಗಣನೀಯ ಪ್ರಮಾಣದಲ್ಲಿ ಬಂದಿದ್ದಾವೆ. ಜೊತೆಗೆ ಒಳ ಮೀಸಲಿತಿಗಾಗಿ ಕಳೆದುಕೊಂಡಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತಗಳು ಮರಳಿ ಬಂದಿದ್ದಾವೆ ಎನ್ನುವುದು ಬಿಜೆಪಿ ನಾಯಕರ ವಾದ. ಇನ್ನು ಎರಡು ಪಕ್ಷದ ನಾಯಕರುಗಳು ಮತಗಟ್ಟೆಯಲ್ಲಿ ಚುನಾವಣೆಯಾದ ಮತಗಳ ಪಟ್ಟಿ ಹಿಡಿದುಕೊಂಡು ಕೂಡಿ ಕಳೆದು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಆದರೆ ಲೆಕ್ಕ ಪಕ್ಕ ಆಗುತ್ತಿಲ್ಲ ಎನ್ನುವುದೇ ತಲೆನೋವು ಆಗಿದೆ. ಸ್ನೇಹಿತರೆ, ಇದಾಗಿತ್ತು ನಿಮಗೆ ತಿಳಿಸಿಕೊಡುವ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತದೆ ಮರೆಯದಿರಿ. ಧನ್ಯವಾದಗಳು.